ದೇವಪ್ಪನವರ ಅಣ್ಣನ ಮಗ ನವೀನ್ ಬೋಸ್ ಅಂತ ಅವ್ರ ಹೆಸರು ಅಲ್ಲಿ ಇದರಲ್ಲಿ ಉಲ್ಲೇಖವಾಗಿದೆ. ಮಂಜುನಾಥ್ ಅಂತ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಉದ್ಯಮಿ ಅಕ್ರಮವಾಗಿ 31 ನಿವೇಶನ ಪಡ್ಕೊಂಡಿರ್ತಾರೆ. ಅದರಲ್ಲಿ ಒಂದು ನಿವೇಶನ ನವೀನ್ ಬೋಸ್ಗೆ ಕೊಟ್ಟಿದ್ದಾರೆ ಮಂಜುನಾಥ್ ಅವರು ಅಂತ. ಅಕ್ರಮದಲ್ಲಿ ಇವರು ಕೂಡ ಪಾಲ್ಗೊಂಡಿದ್ದಾರೆ ಅನ್ನೋ ಅರ್ಥದಲ್ಲಿ ಒಂದು ರೀತಿಯಲ್ಲಿ ಮುಡಾ ರಿಪೋರ್ಟ್ ಅಲ್ಲಿ ಅವ್ರ ಹೆಸರಿದೆ, ಮಾದೇವಪ್ಪನವರ ಹೆಸರು ಕೂಡ ಇದೆ ಸರ್. ಮುಜುಗರ ಅಲ್ವಾ ಸರ್ಕಾರಕ್ಕೆ ಇದು? ಇಲ್ಲ, ನನಗೆ ಅದೆಲ್ಲ ನಾನು ಮಾಧ್ಯಮದಲ್ಲಿ ಪತ್ರಿಕೆನಲ್ಲಿ ಓದಿದ್ದೇನೆ, ಆದ್ರೆ ಅದನ್ನ ಬಿಟ್ಟು ನನಗೇನು ಅದ್ರ ಬಗ್ಗೆ ಅಕ್ರಮ ನಿವೇಶನ ಅವರು ಪಡ್ಕೊಂಡಿದ್ದಾರೆ ನವೀನ್ ಬೋಸ್ ನನಗೆ ಗೊತ್ತಿಲ್ಲ. ಪತ್ರಿಕೆನಲ್ಲಿ ಏನ್ ಬಂದಿದೆ ಅಷ್ಟೇ ಗೊತ್ತು ನನಗೂನೆ, ಅದ್ ಬಿಟ್ಟು ನನಗೆ ಮನಿ ಲಾಂಡ್ರಿಂಗ್ ಆಗಿಲ್ಲ ಅನ್ನುವಂಥದ್ದು ನಿಮ್ದು ಮತ್ತೆ ಸರ್ಕಾರದ ವಾದ ಇತ್ತು. ಈಗ ಅವ್ರು ಮನಿ ಲಾಂಡ್ರಿಂಗ್ ಆಗಿರೋದ್ರ ಬಗ್ಗೆ ಒಂದು ಸಮರಿ ಅವ್ರ ಆದೇಶದಲ್ಲೇ ಮಾಡಿದ್ದಾರೆ. ನೋಡಿ, ಮುಖ್ಯವಾಗಿ ಇದು ಮುಖ್ಯಮಂತ್ರಿಗಳದ್ದು ಪಾತ್ರ ಅನ್ನೋದು ಅಷ್ಟೇ ಅಲ್ವಾ. ಬೇರೆಯವ್ರು ಮಾಡಿದ್ರೆ ಇಷ್ಟೊಂದೆಲ್ಲ ಆಗ್ತಾ ಇತ್ತಾ? ಬೇರೆಯವ್ರು ಮಾಡಿದ್ರೆ ಇಷ್ಟೆಲ್ಲ ಆಗ್ತಾ ಇತ್ತು ಹೇಳಿ? ಮುಖ್ಯಮಂತ್ರಿಗಳು ಮತ್ತು ಅವರ ಶ್ರೀಮತಿಯವರು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದ ಕಾರಣಕ್ಕಾಗಿ ಇಡೀ ಜಗತ್ತಿಗೆ ಇದನ್ನ ಹೇಳ್ಕೊಂಡು ಹೊರಟಿದ್ದಾರೆ ಬಿಜೆಪಿಯವರು. ಆದ್ರೆ ಅದ್ರ ಬೇರೆಯವ್ರು ಮಾಡಿರೋದ್ರ ಬಗ್ಗೆ ನಮ್ಗೇನ್ ಗೊತ್ತಿಲ್ಲಪ್ಪ. ನಾನು ಅವೆಲ್ಲ ಈಗ ಮಾಧ್ಯಮದಲ್ಲಿ ಬರೋದಷ್ಟೇ ಬಿಟ್ಟರೆ ನಾವೇನದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಕ್ ಹೋಗಿ. ಹೈಕಮಾಂಡ್ ಅವರು ಮಾತಾಡಬೇಡಿ ಬಹಿರಂಗವಾಗಿ ಅಂತ ಕಡಿವಾಣ ಹಾಕಿದ್ರು ಕೂಡ ಕೆಲವರು ಮಾತಾಡ್ತಾನೆ ಹೋಗ್ತಿದ್ದಾರೆ. ಯತೀಂದ್ರ ಅವರು ಮುಖ್ಯಮಂತ್ರಿಗಳು 5 ವರ್ಷ ಇವರೇ ಇರ್ತಾರೆ, ಸಿದ್ದರಾಮಯ್ಯನವರೇ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಸರ್. ನಾನು ಹೇಳಿದ್ನಲ್ಲ, ನಾನೇನು ಕಮೆಂಟ್ ಮಾಡಲ್ಲ ಸರ್. ಈಗ ಕಾಂಗ್ರೆಸ್ ನಲ್ಲಿ ನೀವು ಕೂಡ ಸೀನಿಯರ್ ಲೀಡರ್ ಇದ್ದೀರಾ ಸರ್. ಈಗ 4 MLC ನಾಮಿನೇಟ್ ಆಗ್ತಾ ಇದ್ದಾರೆ. ಯಾರಾದ್ರೂ ಶಿಫಾರಸ್ ಮಾಡಿದ್ದೀರಾ ಸರ್, ಅಥವಾ ನಿಮ್ಮನ್ನೇನಾದ್ರು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರಾ? ಅದೆಲ್ಲ ಮುಖ್ಯಮಂತ್ರಿಗಳಿಗೆ ಆಥರೈಸ್ ಮಾಡಿದ್ವಿ. ಕ್ಯಾಬಿನೆಟ್ ಮುಖ್ಯಮಂತ್ರಿಗಳಿಗೆ ಆಥರೈಸ್ ಮಾಡಿದೆ. ಮಾಡಿದ್ಮೇಲೆ ಅವ್ರು ತೀರ್ಮಾನ ಮಾಡ್ತಾರೆ. ಅವರು ಮುಖ್ಯ ಅಧ್ಯಕ್ಷರು. ಆಮೇಲೆ ನಮ್ಮಲ್ಲಿ ಪದ್ಧತಿಗಳಿದಾವೆ, ದೇರ್ ಆರ್ ಸಿಸ್ಟಮ್ಸ್. MLCಗಳು ನಾಮಿನೇಷನ್ ಮಾಡುವಾಗ, ರಾಜ್ಯಸಭೆಗೆ ನಾಮಿನೇಷನ್ ಮಾಡುವಾಗ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಮಾಡ್ತಾರೆ. ಅದನ್ನ ಎಲ್ಲರ ಪರವಾಗಿ ಅವ್ರು ಇದ್ದಾರಲ್ವಾ, ಹಾಗಾಗಿ ಮಾಡ್ತಾರೆ. ನಿನ್ನೆ ಕ್ಯಾಬಿನೆಟ್ ಆದ ನಂತರ ನೀವು ಕೆಲವೊಂದು ದಲಿತ ಸಚಿವರನ್ನ ಸಭೆ ಮಾಡಿದ್ರೆ ಚೇಂಬರ್ ಅಲ್ಲಿ 3-4 ಜನ. ಇಲ್ಲಪ್ಪ, ಯಾಕೆ ಇಲ್ಲ, ನಾನು ಸಭೆ ಏನ್ ಮಾಡ್ಲಿಲ್ಲ. ST ಸಮುದಾಯದ ಸ್ವಾಮೀಜಿಯವರು, ರಾಜನಹಳ್ಳಿ ಸ್ವಾಮೀಜಿಯವರು ಜಾತ್ರೆ ಕರೆಯಕ್ಕೆ ಬಂದಿದ್ರು, ನನ್ನ ಚೇಂಬರ್ ಅಲ್ಲೇ ಬಂದಿದ್ರು. ಅವರು ಸತೀಶ್ ಜಾರಕಿಹೊಳಿ, ರಾಜಣ್ಣ ಅವ್ರಿಗೆಲ್ಲ ಅಲ್ಲಿ ಸ್ವಾಮೀಜಿ ಅವರು ಅಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತು. ಅವರು ಬಂದು ಸ್ವಾಮೀಜಿಯವರ ಆಶೀರ್ವಾದ ತಗೊಂಡು ಹೋದ್ರು. ನಾವು ಕೂಡ ಅವರ ಆಶೀರ್ವಾದ ತಗೊಂಡು ನಾನು ಮನೆ ಕಡೆ ಬಂದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.